ತಹಸೀಲ್ದಾರ್ ಆಗಿ ಇವತ್ತು ಚನ್ನಪಟ್ಟ ಇವತ್ತು ಮೀಟಿಂಗ್ ಮಾಡಿದೆ ಚನ್ನಪಟ್ಟಣದಲ್ಲಿ. ನಮ್ಮ ಮೇಡಮ್ ಹೇಳ್ತಾರೆ ಯಾವ್ದಾದ್ರು ರಿಪೋರ್ಟ್ ಕೊಡಿ ಅಂದ್ರೆ DC ಕತ್ತಿಡಿದು ಆಚೆಗೆ ಹೋಗಿ ಕೊಡ್ತೀನಿ ಅಂತಾರೆ. ಅವೆಲ್ಲ ನಾನು ನೋಡಮ್ಮ ಸತ್ಯ ಹೇಳ್ತೀನಿ, ಯಾವ ನಾನು ಸುಳ್ಳು ಕೊಡಮ್ಮ ಕಾರಣ ಅಂತ ಕೇಳಬೇಕು. ನಾನು ಹಿಂದೆಲ್ಲ ಹೇಳೋದು, ನಾನೊಬ್ಬ 30 ವರ್ಷ ಶಾಸಕರಾಗಿದ್ದೀನಿ. ಯಾಕೆ ನೀವು ತಾಲೂಕು ಲೆವೆಲ್ ಅಧಿಕಾರಿ ಹೆಂಗೆ ಕತ್ತಿಡಿದು ಆಚೆಗೆ ಹೋಗ್ತಾರೆ ನೋಡಿ. ನಾನು ಟೇಕ್ ರೆಕಾರ್ಡ್ ಮಾಡಿದ್ರೆ ಹೇಳ ಮಾಡ್ಕೊಡ್ಲ ಮಾಡ್ಬೇಕು ಅಂತ ಹೇಳ್ತೀನಿ, ಅದನ್ನು ಬೇಕಾದ್ರೆ ತಿಳ್ಕೊಳ್ತೀನಿ. ನೀವು ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು. ಪೊಲೀಸ್ ಹಿಡಿದು ಕೊಡ್ತೀನಿ ಆಚೆಗೆ ಹೋಗು ಅಂತ ಹೇಳಿದ್ರೆ ಆ ನಮ್ಗೆ ಪೂಜೆ ಮಾಡ್ಕೆ ಬಂದಿದ್ದೆ ಇಲ್ಲ ಅಂತ ಹೇಳಿ. ನಾನ್ ಸುಳ್ಳುಗಳು ಹೇಳಂಗಲ್ಲ, ನಾನ್ ನೇರವಾಗಿ ಹೇಳೋನು. ನನಗೇನು ಯಾರಿಗೇನು ಹೆದರಿಕೆ ಇಲ್ಲ. ನಾನು 30 ವರ್ಷ ಶಾಸಕನಾಗಿ ನಾನು ಏನ್ ಹಾಕಬೇಕು ಅಂತಾರೆ ಕೆಲವು ಅಧಿಕಾರಿಗಳು. ಈ DC ಒತ್ತಡ ತಡೆಯಕ್ಕಾಗಲೇ ನೇಣು ಹಾಕಬೇಕು ಸರ್, ಹಂಗ್ ಬೈತಾರೆ ಅಂತಾರೆ. ಬೇಕಾದ್ರೆ ಆಸ್ತಂಭ, ನಾನು ಆಸ್ತಂಭದ ದರ್ಶನ ಮಾಡಿ ಬಂದಿದ್ದೀನಿ, ಸತ್ಯ ಹೇಳ್ತೀನಿ ನಾನು. ಏನಾಗ ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಾನು ಅವ್ರ ಮೇಲೆ ಯಾವ್ದು ಇಲ್ಲ. ನಾನು ಕೇಳೋದು ಇಷ್ಟೇ, ನಮ್ ರೈತರು ಉಳಿಸಿ. 2 ವರ್ಷ ಸರ್ಕಾರ ಹೆಂಗ್ರಿ ಇದಕ್ಕೆ ಹೂವಿನ ಗಿಡ ಕೊಟ್ರು, ಟೊಮೆಟೊ ಹೋಗಿದ್ದೆ ಕೊಟ್ರು, ಮೆಣಸಿನಕಾಯಿ ಹೋಗಿದ್ದೆ ಕೊಟ್ರು. ಇವತ್ತವರೆಗೆ ಆಯ್ತಪ್ಪ ಜೋಳ ರೈತಂದು ಹೋಗೈತೆ ಬರಬಹುದು. ಇದು ಇವತ್ತು 50,000 ಎಕರೆ